ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ ದಂಗಲ್ ನಿಲ್ತಾ ಇಲ್ಲ, ಮುಂದುವರೆದಿದೆ. ಖುದ್ದು ಸಿದ್ದರಾಮಯ್ಯನವರ ಈ ಬಗ್ಗೆ ಮಾತನಾಡಬೇಡಿ ಅಂದ್ರೂ ಕೂಡ ಅದನ್ನ ಕೆಲವರು ಕೇಳಿಸಿಕೊಳ್ತಾ ಇಲ್ಲ ಅಂತ ಕಾಣಿಸುತ್ತೆ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾಡಿನ ಜನರ ಬಯಕೆ. ಇದರಲ್ಲಿ ತಪ್ಪೇನಿದೆ ಅನ್ನೋ ರೀತಿಯಲ್ಲಿ ಪೋಸ್ಟ್ಗಳನ್ನು ಜಾರಕಿಹೊಳಿ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಇದ್ರೂ ವಿವಿಗಳ ಸಿಂಡಿಕೇಟ್ ಸದಸ್ಯರನ್ನಾಗಿ ಬಿಜೆಪಿ ಆರ್ಎಸ್ಎಸ್ನವರು ನೇಮಕ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ ಕೆಪಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಕಾರ್ಯಕರ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಕೆಲ ಹೊತ್ತು ಗೊಂದಲಕ್ಕೆ ಕಾರಣ ಆಗಿತ್ತು. ಈ ಪಟ್ಟಿಯನ್ನು ನಾನು ಫೈನಲ್ ಮಾಡಿಲ್ಲ, ಸಿಎಂ ಅಂತಿಮಗೊಳಿಸಿದ್ದಾರೆ ಅಂತ ಸಚಿವ ಸುಧಾಕರ್ ಜಾರಿಕೊಂಡರು. ಆದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಒತ್ತಡ ಇದೆ. ಮುಖ್ಯಮಂತ್ರಿಗಳು ಅವರು ಅದನ್ನು ಅಳೆದು ತೂಗಿ ಅವರ ಒಂದು ವ್ಯಾಪ್ತಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಂತಕ್ಕಂಥದ್ದನ್ನ ನೋಡಿ ಆದೇಶ ಮಾಡಿ ಕಳಿಸಿದ್ರು. ಹೈಕಮಾಂಡ್ ಕೂಡ ದೂರ ಹೋಗಿದೆ, ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಮೀಸಲಾತಿ ಕುರಿತಾಗಿ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಎರಡನೇ ದಿನವೂ ಕೂಡ ರಾಜ್ಯದ ವಿವಿಧೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಹುಲ್ ಪ್ರತಿಕೃತಿಯನ್ನ ದಹನಕ್ಕೆ ಪೊಲೀಸರು ಅಡ್ಡಿಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಹುಲ್ ಮನೆಯ ವಾಚ್ಮ್ಯಾನ್ಗೆ ಹೋಲಿಕೆ ಮಾಡಿದ್ರು, ಇನ್ನಾದರೂ ಆ ಕೆಲಸ ಬಿಡ್ಲಿ ಅಂತ ಗುಡುಗಿದ್ರು. ಅಪ್ರಬುದ್ಧ ರಾಹುಲ್ ರಾಜ್ಯಕ್ಕೆ ಬಂದ್ರೆ ಕಪ್ಪುಪಟ್ಟಿ ಪ್ರದರ್ಶಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಗಾಂಧಿ ಫ್ಯಾಮಿಲಿಯ ವಾಚ್ಮ್ಯಾನ್ ಕೆಲಸ ಬಿಡಿ. ಅಪ್ರಬುದ್ಧ ನಾಯಕ ರಾಹುಲ್ ಗಾಂಧಿ ಅವರನ್ನ ಮೊದಲು ಉಚ್ಚಾಟನೆ ಮಾಡಿ ಪಕ್ಷದಿಂದ ಮೀಸಲಾತಿ ತೆಗಿತಾ ಇದ್ದೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಾಗಲೂ ಯಾಕೆ ನಿಮ್ಮ ನಾಲಿಗೆಗಳನ್ನ ಬಾಯಲ್ಲಿ ಗಟ್ಟಿಯಾಗಿ ಭದ್ರವಾಗಿ ಇಟ್ಕೊಂಡಿದ್ದೀರಿ? ಯಾವುದೇ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರೆ ಕಪ್ಪು ಪಟ್ಟಿ ಪ್ರದರ್ಶನವೂ ಆಗತ್ತೆ, ಅವರ ವಿರುದ್ಧ ಹೋರಾಟಗಳು ನಡೆಯುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಬಳ್ಳಾರಿಯ ಜೈಲಲ್ಲಿ ಪ್ರತಿಯೊಂದಕ್ಕೂ ಕೂಡ ಕಿರಿಕ್ ತೆಗೆಯುತ್ತಿರುವ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜೈಲಾಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರೆ. ನೀವು ಪದೇ ಪದೇ ಜೈಲಿನ ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಪದೇ ಪದೇ ಸಿಬ್ಬಂದಿಗೆ ಕಿರಿಕಿರಿ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ನಾನು ಕಾನೂನು ಪ್ರಕಾರ ಏನ್ ಮಾಡಬಹುದು ಅಷ್ಟನ್ನೇ ಮಾಡ್ತೀವಿ, ಹೆಚ್ಚಿನದ್ದು ಬೇಕು ಅಂದ್ರೆ ಕೋರ್ಟ್ಗೆ ಅರ್ಜಿ ಹಾಕಿ ಅಂತ ಜೈಲಾಧಿಕಾರಿಗಳು ಖಡಕ್ ಆಗಿ ಸೂಚಿಸಿದ್ದಾರೆ. ದರ್ಶನ್ಗೆ ಸೆಲ್ಗೆ ಇನ್ನೂ ಕೂಡ ಟಿವಿಯನ್ನು ಒದಗಿಸಿಲ್ಲ. ಇದರ ಜೊತೆಗೆ ಇಂದಿನಿಂದ 3 ದಿನ ರಜೆ ಇರೋ ಕಾರಣ ಜೈಲಿಗೆ ಯಾರೂ ಕೂಡ ಭೇಟಿ ನೀಡೋಕೆ ಅವಕಾಶ ಇರಲ್ಲ. ಹೀಗಾಗಿ ಸಣ್ಣ ಕೊಠಡಿಯಲ್ಲಿ ಟೈಮ್ ಪಾಸ್ ಮಾಡೋದು ದರ್ಶನ್ಗೆ ಕಷ್ಟಕರವಾಗಿ ಪರಿಣಮಿಸಿರಬಹುದು ಎನ್ನಲಾಗಿದೆ. ಅಂದಹಾಗೆ ಕಳೆದ 16 ದಿನದಿಂದ ದರ್ಶನ್ ತನ್ನ ಸೆಲ್ನ ಕಸಗುಡಿಸಿಕೊಳ್ತಾ ಇದ್ದಾರಂತೆ, ತನ್ನ ಬಟ್ಟೆ ತಾನೇ ಒಗೆದುಕೊಳ್ತಾ ಇದ್ದಾರಂತೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆಯ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದಲ್ಲಿ ಕಳೆದ 15 ದಿನಗಳಿಂದ ವಿದ್ಯಾರ್ಥಿನಿಯರಿಗೆ ಹೊಟ್ಟೆ ತುಂಬ ಊಟ ಕೂಡ ನೀಡ್ತಾ ಇರಲಿಲ್ಲವಂತೆ. 65 ಮಕ್ಕಳ ಊಟಕ್ಕೆ ಬರೀ 5.5 ಕೆಜಿ ಅಕ್ಕಿ, ಟೀಗಾಗಿ ಬರೀ 1 ಲೀಟರ್ ಹಾಲು ನೀಡಲಾಗ್ತಾ ಇತ್ತಂತೆ. ಹೀಗಾಗಿ ಮಕ್ಕಳು ಅರೆ ಹೊಟ್ಟೆಯಲ್ಲಿ ಕಾಲ ಕಳೀತಾ ಇದ್ವು. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮಧ್ಯಾಹ್ನದಿಂದಲೇ ಪೂರ್ಣ ಪ್ರಮಾಣದ ಊಟಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದೆ, ಅಗತ್ಯ ಪಡಿತರ ಪೂರೈಸಿದೆ, ಬೇರೆಯವರಿಗೆ ಟೆಂಡರ್ ನೀಡಲು ತೀರ್ಮಾನಿಸಿದೆ. ಈ ಬಗ್ಗೆ ಮಾಹಿತಿ ಪಡೆದು ಕ್ರಮ ತೆಗೆದುಕೊಳ್ತೀನಿ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗದಲ್ಲಿ ಅಕ್ರಮವಾಗಿ ಖಾಸಗಿ ಲ್ಯಾಬ್ ಸ್ಥಾಪನೆಯಾಗಿದೆ. ಬಡ ರೋಗಿಗಳ ಸುಲಿಗೆ ನಡೀತಾ ಇದೆ. ಇದು ಪಬ್ಲಿಕ್ ಟಿವಿ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ರೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡುತ್ತಲೇ ವೈದ್ಯಕೀಯ ಶಿಕ್ಷಣ ಮಂತ್ರಿ ಎಚ್ಚೆತ್ತುಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ಸೂಚನೆ ಕೊಟ್ಟಿದ್ದಾರೆ. ಟೊಮೆಟೊ ಸಾಂಬಾರು ಬೆಳಗ್ಗೆ ಬಾತ್ ಮಾಡಿದ್ರೆ ಟೊಮೆಟೊ ಸರ್ ಸ್ವಲ್ಪ ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ ಓಲಿ ಹೊಟ್ಟೆ ತುಂಬಾ ಇತ್ತಾ? ಅದು ಹೊಟ್ಟೆಗೆ ತುಂಬಾ ಇಲ್ಲ, ರೇಷನ್ ಇಲ್ಲ, ಅದಕ್ಕೆ ಒಬ್ರು ಅಷ್ಟೆಲ್ಲ ಇರಲ್ವಾ? ಈಗ ಇದು ನನ್ನ ಗಮನಕ್ಕೆ ಬಂದಿಲ್ಲ, ನಿಮ್ಮ ಮುಖಾಂತರ ನನಗೆ ಹೇಳಿದಿರಿ. ಯಾವ ಇಲಾಖೆಗಿರು ಸೇರಲಿ, ನಾನು ನಮ್ಮ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗೆ ಈಗಲೇ ಫೋನ್ ಮಾಡಿ ಅದರ ಸತ್ಯಾಸತ್ಯ ತಿಳ್ಕೊಂಡು ಆ ಥರ ಆಗಿದ್ದರೆ ಇಮ್ಮಿಡಿಯೇಟಾಗಿ ಅದನ್ನು ಮಕ್ಕಳಿಗೆ ಆಹಾರಕ್ಕೆ ತೊಂದರೆ ಆಗದಿದ್ದರೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಸರ್ಕಾರದ ವತಿಯಿಂದ ನಾನು ಸರಿ ಮಾಡೋಕ್ಕೆ ಏನು ಬೇಕೋ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿ ಅದೇನಿದೆ ನಾನು ತಿಳ್ಕೊತೀನಿ. ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಮಿನಿಮಮ್ ಚಾರ್ಜಸ್ ಅಲ್ಲಿ ಮಾಡಬೇಕು ಅಂತ ನೀವು ಹೇಳಿ ನನ್ನ ಗಮನಕ್ಕೆ ತಂದಿದ್ರೆ ನಾನು ಚೆಕ್ ಮಾಡ್ತೀನಿ. ಹಸಿವು ಮುಕ್ತವಾಗಿರಬೇಕು ಅಂತೀರಾ? ಪಾಪ ಅರೆ ಹೊಟ್ಟೆಯಲ್ಲಿ ಮಲ್ಕೊಂಡು ವಿದ್ಯಾಭ್ಯಾಸ ಹೆಂಗೆ ಕಲಿಬೇಕು ಮಕ್ಕಳು? ಇನ್ನು ಹುಬ್ಬಳ್ಳಿಯ ಕಾರ್ಮಿಕ ಭವನದಲ್ಲಿ ನಡೆದ 101 ಲ್ಯಾಪ್ಟಾಪ್ ಕಳ್ಳತನ ಪ್ರಕರಣ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಕಳ್ಳತನ ನಡೆದ 2 ವಾರಗಳ ನಂತರ ಇಲಾಖೆಯ ಸಹಾಯಕ ಆಯುಕ್ತರು ಪೊಲೀಸರಿಗೆ ದೂರು ನೀಡಿದರು. ಆದರೆ ಈವರೆಗೂ ಕೂಡ ಕಳ್ಳರ ಸುಳಿವು ಸಿಕ್ಕಿಲ್ಲ. ಅಧಿಕಾರಿಗಳ ಕೈವಾಡದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇದೆಲ್ಲ ಅಧಿಕಾರಿಗಳದ್ದೇ ನಾಟಕ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವ್ಯಾಖ್ಯಾನಿಸಿದ್ದಾರೆ.
ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಅಲ್ಲೇ ಲ್ಯಾಪ್ಟಾಪ್ ಇಟ್ಟಿದ್ದಾರೆ, ಗೊತ್ತಿದ್ದವರು ಯಾರೋ ಕಳ್ಳತನ ಮಾಡಿದ್ದಾರೆ, ಮತ್ತೆ ಅಲ್ಲೇ ಸೆಕ್ಯೂರಿಟಿ ಇರಲಿಲ್ಲ ಅಂದ್ರೆ ಈ ಒಬ್ಬ ಗಾರ್ಡ್ ಇದ್ದ ಅಂತ ಹೇಳ್ತಾರೆ. ಎಲ್ಲಿ ಹೋದು? ಎಲ್ಲ ಮಿಲಾಪಿ ಕುಸ್ತಿ ಇದೆ, ಎಲ್ಲ ಮಿಲಾಪಿ ಮಾಡಿ ಹೊಡಿತಾರೆ, ಆಮೇಲಿಂದ ಒಂದು ಕಂಪ್ಲೇಂಟ್ ಕೊಟ್ಟಂಗೆ ಮಾಡ್ತಾರೆ, ಒಂದು FIR ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಇದು ಕಳ್ಳರ ಪಾರ್ಟಿ ಇದು. ಹೀಗಾಗಿ ಇವ್ರು ಕಳ್ಳರ ಪಾರ್ಟಿ ಮತ್ತೆ ಇನ್ನೇನ್ ಮಾಡ್ತಾರೆ, ಕಳ್ಳತನ ಮಾಡ್ಕೊತಾರೆ. ಜಮ್ಮು ಕಾಶ್ಮೀರದ ಚುನಾವಣಾ ಕಣ ಈಗ ರಂಗೇರಿದೆ. ಪ್ರಧಾನಿ ಮೋದಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. 42 ವರ್ಷಗಳ ಬಳಿಕ ದೋಡಾಗೆ ಭೇಟಿಯನ್ನು ಕೊಟ್ಟ ಮೊದಲ ಪ್ರಧಾನಿ ಎಂಬ ಗರಿಮೆಗೆ ಪಾತ್ರರಾಗಿದ್ದಾರೆ. ಬೃಹತ್ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಮೋದಿ ಅಲ್ಲಿನ ಪರಿವಾರವಾದಿ ರಾಜಕಾರಣವನ್ನು ಟೀಕಿಸಿದರು. ಕಾಂಗ್ರೆಸ್ ಅವಧಿಯಲ್ಲಿ ಲಾಲ್ ಚೌಕ್ಗೆ ಕೇಂದ್ರ ಗೃಹ ಮಂತ್ರಿ ಹೋಗಲು ಹೆದರುತ್ತಿದ್ದ ದಿನಗಳಿದ್ವು, ಆದರೆ ಈಗ ಆ ದಿನಗಳು ಮುಗಿದಿವೆ ಅಂದರು. ಇದೇ ಹೊತ್ತಲ್ಲಿ ಜಮ್ಮು ಕಾಶ್ಮೀರದ ವಿವಿಧೆಡೆ ಎನ್ಕೌಂಟರ್ಗಳು ನಡೆದಿದ್ದು 5 ಉಗ್ರರನ್ನ ಭದ್ರತಾ ಪಡೆಗಳು ಕೊಂದಿವೆ. ಯುವ ವೈದ್ಯೆಯ ಅತ್ಯಾಚಾರ ಖಂಡಿಸಿ ಕೋಲ್ಕತ್ತಾದಲ್ಲಿ ಮುಷ್ಕರ ನಡೆಸ್ತಾ ಇರುವಂತಹ ಜೂನಿಯರ್ ವೈದ್ಯರನ್ನ ಸಿಎಂ ಮಮತಾ ಬ್ಯಾನರ್ಜಿ ಭೇಟಿ ಮಾಡಿದ್ದಾರೆ. ನಾನು ಇಲ್ಲಿಗೆ ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ನಿಮ್ಮ ಸಹೋದರಿಯಾಗಿ ಬಂದಿದ್ದೇನೆ, ಪ್ರತಿಭಟನೆ ಕೈಬಿಡಿ, ಕರ್ತವ್ಯಕ್ಕೆ ಮರಳಿ ಅಂತ ಕೋರಿದ್ರು. ಆದರೆ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸುವವರೆಗೂ ಕೂಡ ಮುಷ್ಕರವನ್ನ ಕೈ ಬಿಡಲ್ಲ ಅಂತ ಪ್ರತಿಭಟನಾಕಾರರು ಹೇಳಿದರು. ಇದರಿಂದ ಮುಜುಗರಕ್ಕೆ ಒಳಗಾದ ದೀದಿ ನಿರ್ಗಮಿಸಿದ್ರು. ಫೋಟೋಗೆ ಪೋಸ್ ಕೊಡಲು ದೀದಿ ಅಲ್ಲಿಗೆ ಹೋಗಿದ್ರು ಅಂತ ಬಿಜೆಪಿ ಟೀಕಿಸಿದೆ. ಉತ್ತರ ಭಾರತದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹರಿಯಾಣದ ಫರೀದಾಬಾದ್ನಲ್ಲಿ ನೀರು ಆವರಿಸಿದ್ದ ಅಂಡರ್ಪಾಸ್ನಲ್ಲಿ ಕಾರು ಸಿಲುಕಿ ಅದರಲ್ಲಿದ್ದ 2 ಬ್ಯಾಂಕ್ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಆಗ್ರಾದ ತಾಜ್ಮಹಲ್ನ ಮುಖ್ಯ ಗುಮ್ಮಟ ಸೋರುತ್ತಿದೆ. ತಾಜ್ಮಹಲ್ ಆವರಣದ ಉದ್ಯಾನ ಮುಳುಗಡೆಯಾಗಿದೆ. ಇದರ ವಿಡಿಯೋಗಳು ಈಗ ವೈರಲ್ ಆಗಿವೆ. ಎತ್ತಿನಹೊಳೆ ಯೋಜನೆ ಉದ್ಘಾಟನೆಯಾದ ಒಂದೇ ವಾರದಲ್ಲಿ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾದ ಘಟನೆ ಸಕಲೇಶಪುರದ ಕುಂಬರಡಿ ಎಸ್ಟೇಟ್ ಬಳಿ ನಡೆದಿದೆ. ತಗ್ಗು ಪ್ರದೇಶದ ಮನೆ ಜಮೀನುಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಕೆರೆಯಂತಾಗಿದೆ. ಕಳಪೆ ಕಾಮಗಾರಿಯಿಂದ ಪೈಪ್ಲೈನ್ ಒಡೆದಿದೆಯಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ತಲಕಾವೇರಿಯಲ್ಲಿ ಪವಿತ್ರ ಕಾವೇರಿ ತೀರ್ಥೋದ್ಭವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ತಲಕಾವೇರಿಯ ಪವಿತ್ರ ಕುಂಡಿಕೆಯಲ್ಲಿ ಅಕ್ಟೋಬರ್ 17ರಂದು ಬೆಳಗ್ಗೆ 7:40ಕ್ಕೆ ಸಲ್ಲುವ ತುಲಾಲಗ್ನದಲ್ಲಿ ಕಾವೇರಿ ತೀರ್ಥ ರೂಪಿಯಾಗಿ ಹರಿಯಲಿದೆ. ಪವಿತ್ರ ತೀರ್ಥೋದ್ಭವ ಸಂಪನ್ನಗೊಳಿಸಲು ಈಗಿನಿಂದಲೇ ಸಿದ್ಧತೆಗಳು ಶುರುವಾಗಿವೆ. ಗಗನಚುಕ್ಕಿಯಲ್ಲಿ ಜಲಪಾತೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೀಪ ಬೆಳಗುವ ಮೂಲಕ ಜಲಪಾತೋತ್ಸವ ಉದ್ಘಾಟಿಸಿದ್ರು. ಬಣ್ಣ ಬಣ್ಣದ ಬೆಳಕಿನಿಂದ ಜಲಪಾತ ಕಂಗೊಳಿಸ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆದಿವೆ. 3 ದಿನಗಳ ಹಿಂದೆಯಷ್ಟೇ ಇಹಲೋಕ ತ್ಯಜಿಸಿದ್ದ ಸಿಪಿಎಂನ ಧುರೀಣ ಸೀತಾರಾಮ ಯೆಚೂರಿ ಇನ್ನು ನೆನಪಷ್ಟೇ. ಇಂದು ವಿವಿಧ ಪಕ್ಷಗಳ ನಾಯಕರು ಅಂತಿಮ ನಮನವನ್ನು ಸಲ್ಲಿಸಿದರು. ಚೀನಾ ಸೇರಿ ವಿವಿಧ ದೇಶದ ಗಣ್ಯರು ಅಂತಿಮ ದರ್ಶನವನ್ನು ಪಡೆದರು. ನಂತರ ಸೀತಾರಾಮನ್ ಯೆಚೂರಿ ಅವರ ಅಂತಿಮ ಯಾತ್ರೆ ನಡೆಯಿತು. ಯೆಚೂರಿ ದೇಹವನ್ನು ಏಮ್ಸ್ಗೆ ಕುಟುಂಬಸ್ಥರು ದಾನ ಮಾಡಿದರು. ಕಮಲಾ ಹ್ಯಾರಿಸ್ ಜೊತೆಗೆ ಮತ್ತೊಮ್ಮೆ ಬಹಿರಂಗ ಚರ್ಚೆಗೆ ಮುಂದಾಗಲ್ಲ ಎಂದಿದ್ದ ಟ್ರಂಪ್ ಟೀಕೆಯ ಬೆನ್ನಲ್ಲೇ ಈಗ ಮಾತು ಬದಲಿಸಿದ್ದಾರೆ. ಏನೋ ನನ್ನ ಮನಸ್ಸು ಬದಲಾದರೂ ಆಗಬಹುದು ಅಂದಿದ್ದಾರೆ. ಇದರ ಮಧ್ಯೆ ಟ್ರಂಪ್ ಬೆಂಬಲಿಗರೊಬ್ಬರು ಕಮಲಾ ಗೆದ್ರೆ ಶ್ವೇತಭವನದಲ್ಲಿ ಕರಿವಾಸನೆ ಬರಲಿದೆ ಅಂದಿದ್ದಾರೆ. ಕಮಲಾ ಅವರ ಭಾರತೀಯ ಮೂಲ ಸಂಸ್ಕೃತಿಯನ್ನ ಪರೋಕ್ಷವಾಗಿ ಹೀಗಳೆದಿದ್ದಾರೆ. ತಾಂತ್ರಿಕ ಸಮಸ್ಯೆಗಳ ಕಾರಣ ಅಂತರಿಕ್ಷದಲ್ಲೇ ಉಳಿದಿರುವಂತಹ ಭಾರತ ಮೂಲದ ವ್ಯೋಮಗಾಮಿ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ವಾರ್ ಇದೇ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಅಂತರಿಕ್ಷದಲ್ಲಿ ಇರೋದಕ್ಕೆ ನಮಗೆ ಆನಂದವಿದೆ, ಇದನ್ನು ನಮ್ಮ ಕರ್ತವ್ಯದ ಭಾಗ ಅಂತಾನೆ ಪರಿಗಣಿಸ್ತೀವಿ ಅಂದಿದ್ದಾರೆ. ಐಎಸ್ಎಸ್ನಿಂದಲೇ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಇಬ್ಬರು ಕೂಡ ಮತದಾನವನ್ನ ಮಾಡಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಮನೆಗೆ ಹೊಸ ಸದಸ್ಯರ ಆಗಮನವಾಗಿದೆ. ಮೋದಿ ಮನೆಯಲ್ಲಿದ್ದ ಹಸು ಕರುವಿಗೆ ಜನ್ಮ ನೀಡಿದೆ. ಅದಕ್ಕೆ ದೀಪಜ್ಯೋತಿ ಅಂತ ಮೋದಿ ನಾಮಕರಣ ಮಾಡಿದ್ದಾರೆ. ಪುಟ್ಟ ಕರುವನ್ನ ಮೋದಿ ಸನ್ಮಾನಿಸಿ ಪೂಜಿಸಿ ಮುದ್ದಾಡುವ ವಿಡಿಯೋ ಈಗ ವೈರಲ್ ಆಗಿದೆ.